ಆವಾಗ ನೆಹರು ಅವರಿಗೆ ಎಷ್ಟು ಟೀಕೆ ಮಾಡ್ತಿದ್ರು ನಮ್ಮ ಸೋಷಲಿಸ್ಟ್ ಪಾರ್ಟಿ ಅವರು ಅಂದ್ರೆ ಅದನ್ನ ಬಹಳ ಗೌರವದಿಂದ ಸ್ವೀಕರಿಸ್ತಿದ್ರು ನೆಹರು ಅವರು. ಬೇರೆ ಪಕ್ಷದವ್ರಿಗೆ ಅವ್ರು ಸೋಷಲಿಸ್ಟ್ ಪಾರ್ಟಿ ಬಹಳ ಗೌರವ ಕೊಡ್ತಿದ್ರು ಕಾಂಗ್ರೆಸ್ನವ್ರು. ಈ ಕುಮಾರಣ್ಣಗೆ ನಾನು ಹೆಂಗ್ ಸಜೆಸ್ಟ್ ಮಾಡ್ತಿದ್ನೋ ಅದೇ ತರ ರಾಹುಲ್ ಗಾಂಧಿಗೂ ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಒಂದ್ ಸಲಹೆನೂ ಇದೆ ರಾಹುಲ್ ಗಾಂಧಿ ಅವರಿಗೆ, ಮೋದಿ ಅವ್ರನ್ನ ಟೀಕೆ ಮಾಡೋದನ್ನ ಅವ್ರು ಎಷ್ಟು ಕಡಿಮೆ ಮಾಡ್ತಾರ ಒಳ್ಳೇದು. ಮೋದಿಗೆ ನಾವು ಏನಾದ್ರು ಸಜೆಷನ್ ಕೊಡೋದಿದ್ರೆ ಎಷ್ಟು ಕಾಂಗ್ರೆಸ್ನ ಬೈಯೋದ್ ಬಿಡ್ತಾರೋ ಅವ್ರಿಗೆ ಒಳ್ಳೇದು. ಕಾಂಗ್ರೆಸ್ ಮುಕ್ತ ಭಾರತ್ ಅಂತಾರಲ್ಲ, ಎಲ್ಲಿವರೆಗೂ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿರ್ತಾರೆ, ಕಾಂಗ್ರೆಸ್ ಇದ್ದೇ ಇರ್ತೈತೆ. ಇವತ್ತು ಜೆಡಿಎಸ್ ಮುಳುಗುವ ಪರಿಸ್ಥಿತಿಯಲ್ಲಿದೆ. ತಗೊಂಡಿದ್ದು ಅದೊಂದೇ ರಾಂಗ್ ಸ್ಟೆಪ್ ಕಾರಣ ಆಗುತ್ತೆ. ಯಾವುದು? ಬಿಜೆಪಿಗೆ ಅಧಿಕಾರ ಕೊಡದೆ ಇವರು ಮೋಸ ಮಾಡಿದ್ರು ಅಂತ. ಹಾ, ಆ ಸೈಡ್ ಏನಾದ್ರು ಇವಾಗ ತೀರಿಸ್ಕೊಂತ ಇದಾರ ಅಂತ ಇಂಡೈರೆಕ್ಟ್ಲಿ ಬಿಜೆಪಿ ಅವರ ಇದು ಈ ಕಾಲದ ಓಟದೊಳಗಡೆ ಅದೇ ಒಬ್ರನ್ನೊಬ್ರು ಜೀರ್ಣ ಮಾಡ್ಕೋಣ ಅಂತದ. ಅದು ದೊಡ್ಡ ಮೀನ ಅಂತದ, ಚಿಕ್ಕ ಮೀನನ್ನ ದೊಡ್ಡ ಮೀನುಗಳು ನುಂಗ್ತವೆ ಅಂತಾರಲ್ಲ, ಹಂಗ ನೋಡತ್ತಿರ್ತಾರೆ ಈ ರಾಜಕಾರಣದೊಳಗೆ. ಬಟ್ ಆ ಮಟ್ಟದಲ್ಲಿ ಬೇರೆ ಪಕ್ಷಗಳಿಗೂ ಬೆಲೆ ಕೊಡೋಂಥದ್ದು ಅದೆಲ್ಲ ನೆಹರು ಕಾಲದಲ್ಲೇ ಮುಗಿದೋಯ್ತು ಅನ್ಸುತ್ತೆ. ಆವಾಗ ನೆಹರು ಅವ್ರಿಗೆ ಎಷ್ಟು ಟೀಕೆ ಮಾಡ್ತಿದ್ರು ನಮ್ಮ ಸೋಷಲಿಸ್ಟ್ ಪಾರ್ಟಿ ಅವರು ಅಂದ್ರೆ, ಪಿಲು ಮೋದಿ, ಆಮೇಲೆ ಆಚಾರ್ಯ ಕೃಪಲಾನಿ, ಇವರೆಲ್ಲರೂ ನೇರವಾಗಿ ಟೀಕೆ ಮಾಡ್ತಿದ್ರು. ಅದನ್ನ ಬಹಳ ಗೌರವದಿಂದ ಸ್ವೀಕರಿಸ್ತಿದ್ರು ನೆಹರು ಅವರು. ಈಗ ಆ ಥರದ್ದಿಲ್ಲ. ಅವ್ರನ್ನ ಹೆಂಗೆ ಸುಮ್ಮನೆ ಮಾಡೋದು ಹೆಂಗೆ, ಅವ್ರನ್ನ ನುಂಗೋದು ಹೆಂಗೆ ಅಂತ ಬೇರೆ ಪಕ್ಷದವ್ರಿಗೆ ಅವ್ರು ಸೋಷಲಿಸ್ಟ್ ಪಾರ್ಟಿಗೆ ಭಾಳ ಗೌರವ ಕೊಡ್ತಿದ್ರು ಕಾಂಗ್ರೆಸ್ನವರು. ಆಮೇಲೆ ನಾವು ಸೋಷಲಿಸ್ಟ್ ಅಂತ ನಾವು ಈಗಲೂ ಹೇಳ್ಕೊಂತಾರೆ, ನಾವು ಸಮಾಜವಾದಿ ತತ್ವದಲ್ಲಿ ಇದ್ದೀವಿ ಅಂತಂದೇಳಿ. ಬಟ್ ಇದೆ ಸ್ವಲ್ಪ ಮಟ್ಟಿಗೆ ಸಮಾಜವಾದಿ ತತ್ವ ಕಾಂಗ್ರೆಸ್ಸಲ್ಲಿದೆ. ಆದರೆ ಎಲ್ಲ ಒಂಥರ ಸಾಮಂತ, ಅಲ್ಲಿರೋರು ದೊಡ್ಡ ರಾಜರು, ಕೇಂದ್ರದಲ್ಲಿರೋಂಥವ್ರು, ಇಲ್ಲೆಲ್ಲ ಸಾಮಂತ ರಾಜರು ಅನ್ನೋ ಥರದ್ದು ಅವ್ರದ್ದು ಒಂದು ವ್ಯವಸ್ಥೆ. ಬಿಜೆಪಿ ಅವ್ರದ್ದು ನನಗೇನೋ ಬಿಜೆಪಿಗೂ ಕಾಂಗ್ರೆಸ್ಸಿಗೂ ಹೆಚ್ಚು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಅದನ್ನ ಕೇಳಬೇಕು, ಏನಿದೆ ಹೈಕಮಾಂಡ್ ಅಂದ್ರೆ ಅದೇ ಏನಂತ ಹೈಕಮಾಂಡ್, ಆ ಹೈಕಮಾಂಡ್ ಸಂಸ್ಕೃತಿ ಇದೆಯಲ್ಲ, ಅದು ದಾಸ್ಯದ ಸಂಸ್ಕೃತಿ. ಅದು ವೈಯಕ್ತಿಕವಾಗಿ ನನಗೆ ಹೋಗಲ್ಲ ಯಾರು ಹೈಕಮಾಂಡ್ ಅಂತಂದ್ರೆ. ಅಕಸ್ಮಾತ್ ದೇವ್ರು ಏನಾದ್ರು ಹೈಕಮಾಂಡ್ ಅಂದ್ರು ಅದನ್ನು ಕ್ವಶನ್ ಮಾಡೋಣ ನಾನು. ನೀವು ಕಾಂಗ್ರೆಸ್ಗೆ ಜಾಯ್ನ್ ಆದ್ಮೇಲೆ ಒಂದ್ಸಲಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ರಿ, ಸುಮಾರು 1 hour 1.5 hour ಏನೋ ಮಾತಾಡಿದ್ರಿ. ಆ ಹೈಕಮಾಂಡ್ ಅವಾಗ ಏನಾದ್ರು ಇದ್ರ ಬಗ್ಗೆ ಮಾತಾಡಿದ್ರ ನೀವು? ನಮಗೆ ಆವಾಗ್ಲೂ ಹೈಕಮಾಂಡ್ ಅನ್ನೋ ಕಲ್ಪನೆ ಇರಲಿಲ್ಲ, ರಾಹುಲ್ ಗಾಂಧಿ ಹೈಕಮಾಂಡ್ ಅಂತಂದೇಳಿ. 40 ನಿಮಿಷ ಜೊತೆಗಿದ್ವಿ. ಅದ್ರಾಗ 35 ನಿಮಿಷ ನಾನೇ ಮಾತಾಡಿದೆ. ಅವ್ರು ಕೆಲವು ಕ್ವಶನ್ಗಳು ಕೇಳ್ತಿದ್ರು. ಅದಕ್ಕೆ ಈ ಥರನೇ ಈಗ ನಾನು ನಿಮ್ಮ ಜೊತೆಗೆ ಹೆಂಗೆ ಮಾತಾಡ್ತಿದ್ದೇನೋ ಇದಕ್ಕಿಂತ ಯಾವುದೇ ಥರ ಭಿನ್ನವಾದದ್ದು. ಯಾಕಂದ್ರೆ ಆತನ ಸ್ನೇಹಿತ ಅಂತ ನೋಡ್ಬೋದು, ನನಗಿಂತ ವಯಸ್ಸಿನ ಚಿಕ್ಕ. ಒಂದು ಹೇಳಿದೆ, ನಾನು 3rd generation ಪೊಲಿಟಿಷಿಯನ್. ನಾನು ನಮ್ಮ ಅಜ್ಜ MLA ಆಗಿದ್ರು, ನಮ್ಮ ಅಪ್ಪ ಅಧಿಕಾರದಲ್ಲಿದ್ದರು, ಅಧಿಕಾರ ಅಲ್ಲ MLA ಆಗಿದ್ರು, MP ಆಗಿದ್ರು, ಮಂತ್ರಿ ಆಗಿದ್ರು. ನಾನು MLA ಆಗಿದ್ದೆ. ಈಗ ನಿಮ್ಮದು 5ನೇ ಜನರೇಷನ್ ಪೊಲಿಟಿಷಿಯನ್ಸ್ ನೀವು. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಆಮೇಲೆ ನೀವು 5ನೇ ಜನರೇಷನ್ನು. ನಿಮಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತಂದ್ರೆ ಆ್ಯಕ್ಚುಲಿ ಒಬ್ಬ ಸ್ನೇಹಿತಗೆ ಈ ಕುಮಾರಣ್ಣಗೆ ನಾನು ಹೆಂಗೆ ಸಜೆಸ್ಟ್ ಮಾಡ್ತಿದ್ನೋ ಅದೇ ಥರ ರಾಹುಲ್ ಗಾಂಧಿಗೂ ಸಜೆಸ್ಟ್ ಮಾಡಿದೆ. ಅವರು ಭಾಳ ಒಂಥರ ಖುಷಿಯಾಗಿ, ರಾಹುಲ್ ಗಾಂಧಿ ಒಳ್ಳೆ ಕೇಳೋದು ಅಭ್ಯಾಸ ಇದೆ, ಹೇಳಿದ್ದನ್ನು ಕೇಳೋವಂಥದ್ದು. ಕೇಳ್ಕೊಂಡು ಎಲ್ಲ ಇವ್ರನ್ನೆಲ್ಲರನ್ನು ಕರೆದು ಬನ್ನಿ ಆಯೇ ಸಮ್ ಪಟೇಲ್ ಸಾಬ್ ಸೆ ಮಿಲೋ, ವೆರಿ ರಿಫ್ರೆಶಿಂಗ್ ಪೊಲಿಟಿಷಿಯನ್, ಟಾಕ್ ಟು ಅಂತಂದೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ರು. ಅದೆಲ್ಲದು ಆದಮೇಲೆ ಆಮೇಲೆ ಅವ್ರ ಪರ್ಸ್ನಲ್ ನಂಬರ್ನು ಕೊಟ್ಟಿದ್ರು. ಆಮೇಲೆ ಫೋನ್ ಮಾಡಿದ್ರೆ ಅವ್ರ ನಂಬರ್ ಸಿಗಲಿಲ್ಲ. ಅಲ್ಲಿಂದ ನಮಗೂ ಅವ್ರದ್ದು ಕನೆಕ್ಷನ್ ಕಟ್ ಆಯಿತು. ಅಕಸ್ಮಾತ್ ಈಗಲೂ ರಾಹುಲ್ ಗಾಂಧಿ, ನಿಮಗೆ ರಾಹುಲ್ ಗಾಂಧಿ ಬಗ್ಗೆ ಈಗೆಲ್ಲ ಅಂದ್ರೆ ಒಂಥರ ನೆಗೆಟಿವ್ ಮಾತಾಡ್ತಾರೆ, ಕೆಲವೊಬ್ರು ಪಾಸಿಟಿವ್ ಮಾತಾಡ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಮಹಿಮಾ ಪಾಟೀಲ್ ಅವ್ರ ಅಭಿಪ್ರಾಯ ಏನು? ಇಲ್ಲ, ಒಳ್ಳೆ ಮನುಷ್ಯ, ಸಾಕಷ್ಟು ಬೆಂದಿದ್ದಾನೆ, ನೊಂದಿದ್ದಾನೆ. ಆ ಥರದಿಂದ ಸಾಕಷ್ಟು ತಿಳುವಳಿಕೆ ಬಂದಿದೆ. ಬಟ್ ಅವ್ರದ್ದು ಸುತ್ತುವರೆದಿರೋ ಜನ ಈಗ ಕುಮಾರಣ್ಣನ ಲೆಕ್ಕಕ್ಕೆ ಆಗ್ಬಿಡುತ್ತದು. ಸುತ್ತಮುತ್ತ ಇರೋಂಥ ಜನರಿಗೆ ಅವ್ರು ಯಾರಿಗೆ ಬೆಲೆ ಕೊಡ್ತಾರೆ ಅನ್ನೋದಿದೆಯಲ್ಲ, ಅದ್ರ ಬಗ್ಗೆ ಅವ್ರು ಹುಷಾರಾಗಿಲ್ದಿದ್ರೆ ಅವರು ಮೇಲಕ್ಕೆ ಬರೋಕ್ಕಾಗಲ್ಲ. ಮತ್ತೆ ಎಲ್ಲ ಅಲ್ಲಿ ಇಲ್ಲಿ ಸುಮ್ಮನೆ ಒದ್ದಾಡ್ಕೊಂತಿರ್ಬೋದು. ಆಮೇಲೆ ಒಂದು ಸಲಹೆನೂ ಇದೆ ರಾಹುಲ್ ಗಾಂಧಿ ಅವರಿಗೆ,
ಮೋದಿ ಅವ್ರನ್ನ ಟೀಕೆ ಮಾಡೋದನ್ನ ಅವ್ರು ಎಷ್ಟು ಕಡಿಮೆ ಮಾಡ್ತಾರೋ ಅಷ್ಟು ಒಳ್ಳೇದು. ಇವ್ರಿಗೆ ಪ್ಲಸ್ ಪಾಯಿಂಟ್, ರಾಹುಲ್ ಗಾಂಧಿಗೆ ಪ್ಲಸ್ ಪಾಯಿಂಟ್. ರಾಹುಲ್ ಗಾಂಧಿ ಮೋದಿಗೆ ನಾವು ಏನಾದ್ರು ಸಜೆಷನ್ ಕೊಡೋದಿದ್ರೆ ಎಷ್ಟು ಕಾಂಗ್ರೆಸ್ನ ಬೈಯೋದು ಬಿಡ್ತಾರೋ ಅವ್ರಿಗೆ ಒಳ್ಳೇದು. ಈಗಲೂ ಇನ್ನು ಕಾಂಗ್ರೆಸ್ನೇ ಬೈಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಅದು ಅರ್ಥ ಇಲ್ಲದು. ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಈಗಲೂ ಬೈಕಂತ. ಈಗ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋದಕ್ಕೆ ನೀವೇನ್ ಮಾಡಿದಿರಾ ಅಂತ ಹೇಳ್ಬೇಕಲ್ವಾ? ಅದೇ ಈಗ ಹಿಂಗ್ ಮಾಡಿದೀವಿ ಅನ್ನೋದು ಹೇಳಿ, ಹಿಂಗ್ ಮಾಡ್ತೀವಿ ಅನ್ನೋದಾದ್ರೂ ಹೇಳಿ. ಹಿಂಗ್ ಮಾಡ್ತೀವಿ ಅನ್ನೋದು ಅಷ್ಟೇ ಮಾತಾಡ್ಕೊಂತಿರ್ಲ ಅಲ್ಲ, ಹೇಳಿದಾರೆ ಬರ್ಜರಿ ಮೋದಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಆ ದಿಕ್ಕಿನ ಕಡೆಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರ ದಿಕ್ಕಿನ ಕಡೆಗೆ ಹೋಗಿ ಜನಕ್ಕೆ ತೋರಿಸ್ಬಿಟ್ರು ಒಳ್ಳೇದಿರುತ್ತೆ. ಅದನ್ನೇ ರಾಹುಲ್ ಗಾಂಧಿನೂ ಹೇಳಿ ಇಂತಿಂತದ್ ಮಾಡ್ತೀವಿ ಅಂತ ಹೇಳಿ ಆ ದಿಕ್ಕಿನ ಕಡೆ ಕೆಲಸ ಮಾಡ್ಲಿ. ಮೋದಿ ಕಡೆಗೆ ನೋಡ್ಕೊಂತ ಕುತ್ಕೊಂಡಿದ್ರೆ ಮೋದಿ ಇನ್ನೂ ಬೆಳಿತಿರ್ತಾರೆ. ಮೋದಿ ಕಾಂಗ್ರೆಸ್ ಕಡೆ ನೋಡ್ಕೊಂತಿದ್ರೆ ಕಾಂಗ್ರೆಸ್ ಅದು ಎಂದು ಸಾಯಲ್ಲ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತಾರಲ್ಲ, ಎಲ್ಲಿವರೆಗೂ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿರ್ತಾರೆ, ಕಾಂಗ್ರೆಸ್ ಇದ್ದೇ ಇರ್ತೈತಿ. ಸೊ ಇವ್ರು ಮೋದಿ ಸೈಲೆಂಟ್ ಆಗಿ ಇರ್ಬೇಕು, ಕಾಂಗ್ರೆಸ್ ಬಗ್ಗೆ ಮಾತಾಡದೇ ಇರೋ ರೀತಿ. ಅವ್ರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂದ್ರೆ ಕಾಂಗ್ರೆಸ್ ಬಗ್ಗೆ ಮಾತಾಡಬಾರ್ದು. ರಾಹುಲ್ ಗಾಂಧಿಗೆ ಮೋದಿ ಬೇಡ ಅನ್ನೋದಾದ್ರೆ ಅವ್ರ ಬಗ್ಗೆ ಮಾತಾಡೋದು ಬಿಡ್ಬೇಕು, ಬಿಟ್ಟು ಬೇರೆ ಏನಾದ್ರು ಹೊಸದ ದಾರಿ ಹುಡುಕ್ಲಿ. ಈ ಸರ್ವೋದಯ ನಮ್ಮ ಜೊತೆಗೆ ಬರ್ಲಿ. ಬೇರೆ ಯೋಚನೆ ಮಾಡ್ಲಿಕ್ಕೆ ತುಂಬಾ ಇದಿದೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತುಂಬಾ ಇದೆ, ಬೇಕಾದಷ್ಟಿದೆ ಕೆಲಸ ಮಾಡೋದಕ್ಕೆ. ಏನು ಈ ದೇಶದೊಳಗಡೆ ಪ್ರಪಂಚದೊಳಗಡೆ ಬೇಕಾದಷ್ಟಿದೆ ಕೆಲಸ ಮಾಡೋದು. ಮಾಡಕ್ ಹೆಂಗ್ ಬರ್ಬೇಕು? ಎಲ್ಲಾನು ಬಿಟ್ಬಿಟ್ಟೆ ತಾನೇ ನಾನು ಸೇವೆ ಮಾಡಕ್ ಬರ್ಬೇಕಾಗಿರೋದು. ಬಟ್ ಇಲ್ಲಿ ಸೇವೆ ಮಾಡೋ ಉದ್ದೇಶ ಏನಾಗಿದೆ, ಇವ್ನಿಗೆ ಏನ್ ಬೇಕು ಎಲ್ಲ ಮಾಡ್ಕೊಳ್ಳೋದು, ಇಲ್ಲ ಇವ್ನ ಆಸ್ತಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇಲ್ಲ ಇವ್ನಿಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋದು. ಸೊ ಈ ತರದ್ ಆಗ್ತದೆ. ಇಲ್ಲ ಇವ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳಕ್ಕೋ, ಈ ಟೆಂಡರ್ ಬೇಕು, ಟೆಂಡರ್ ಮಾಡಕ್ ನಾನು ಈಗ ಅದಾನಿನ ಅಂಬಾನಿನ ನಿಮ್ ಎಲೆಕ್ಷನ್ಗೆ ನೋಡ್ರಿ ಅವನೇ 100 ಮಾಡೋದು, ನಾನು 200 ಕೋಟಿ ಮಾಡ್ತೀನಿ ಇಂತೀನಿ ನಾನು. ಇಂಥವ್ರ ಹಸಿಗೆ ಇವ್ರು ಯಾಕೆ ಬೀಳ್ಬೇಕು, ಅವ್ನ ಮುಲಾಜಿಗೆ ಯಾಕೆ ಬದುಕ್ಬೇಕು, ಇದ್ರ ಬಗ್ಗೆ ಒಂಚೂರು ಮಾತಾಡಿ. ಅಲ್ಲ ಈಗೇನ್ ಅವ್ರನ್ನೆಲ್ಲ ಬೈಬೇಕು ಅಂತ ತಿಳುವಳಿಕೆ ಹೇಳ್ಬೇಕು. ನಾನು ಇಷ್ಟೊತ್ತು ಹೇಳಿದ್ದೆಲ್ಲದು ಆ ತಿಳುವಳಿಕೆನೆ. ಜಾಗತಿಕ ಅಲ್ಲ, ನಾನು ಜಾಗತಿಕ ಅಂತಲ್ಲ, ನೀವು ಶುರು ಮಾಡ್ಕೊಳ್ರಿ ಇದನ್ನ. ಹೌದಾ, ಜಾಗತಿಕ ಅಂತ ನಾನು ಮಾತಾಡಲ್ಲ. ಇದು ಜಾಗತಿಕ ಆಗ್ಲಿ ಪ್ರಾದೇಶಿಕ ಆಗ್ಲಿ ಮನುಷ್ಯನ ಸ್ವಭಾವಗಳು ಹೆಂಗಿದಾವೆ ಅಂತ. ಈಗ ನಮಗೆ ಸ್ವಭಾವ ಬದಲಾವಣೆ ಆಗ್ಬೇಕು ತಾನೆ. ಅವ್ರದ್ದು ಈಗ ಯಾರದೇ ಆಗ್ಲಿ, ಈಗ ಅಧಿಕಾರದಾಗ ಇರೋಂಥವ್ರದ್ದಾಗ್ಲಿ ಅವ್ರದ್ದು ಸ್ವಭಾವ ಬದಲಾವಣೆ ಆಗ್ಬೇಕು ಅಂತ ನಾವು ಕೇಳ್ತಾ ಇರೋಂಥದ್ದು. ಆ ಸ್ವಭಾವ ಬದಲಾವಣೆ ಆಗ್ಬೇಕು ಅಂತಂದ್ರೆ ಅದನ್ನ ನಾವೇನೋ ಒತ್ತಾಯ ಮಾಡಿ ಬದಲಾವಣೆ ಮಾಡೋದಕ್ಕಾಗಲ್ಲ, ಅದು ಮಾತುಕತೆ ಮೂಲಕನೇ ಆಗ್ಬೇಕು. ಅದಕ್ಕೆ ನಮ್ಮ ಪ್ರಯತ್ನ ಈ ಸರ್ವೋದಯದಿಂದ ನಾವೇನ್ ಮಾಡ್ತಿದೀವಿ ಅಂದ್ರೆ, ಒಂದೆರಡು ಜನ ರಾಜಕಾರಣಿಗಳನ್ನ ಕರೆದು ಅದಕ್ಕೆ ಮಾತಾಡೋದಕ್ಕೆ ಅಂತ ಪ್ರಾರಂಭ ಮಾಡ್ತಿದ್ದೀವಿ. ಈಗ ನಾವು ತಕ್ಷಣಕ್ಕೆ ಬಹಳ ಕಷ್ಟದ ಜನ ಹಿಡ್ಕೊಂಡು ಭರ್ಜರಿ ಜಾರಿ ಹೋಗಿರೋರನ್ನ ಹಿಡ್ಕೊಂಡು ನಾವು ಮೇಲೆತ್ತೀವಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಸದ್ಯ ಕೈ ಸಿಗೋ ಅಂತಾರೆ ಯಾರಿದ್ದಾರೆ ಅವ್ರನ್ನ ಮೇಲೆತ್ಕೊಳ್ಳೋಣ. ಆಮೇಲೆ ಪೂರ್ತಿ ಜಾರಿರೋರ್ನ ಅವ್ರನ್ನೂ ಎತ್ತ ಅನ್ಬೇಕಾರೆ ನಾವು. ಮತ್ತೆ ಜಾಗತಿಕ ಅಂತ ಹೇಳ್ಬೇಡ್ರಿ, ಲಿಯೋನಾರ್ಡೋ ಡ ವಿನ್ಸಿದು ಒಂದು ಇದಿದೆ, ವ್ಯಾಟಿಕನ್ ಸಿಟಿ ಒಳಗಡೆ ಒಂದು ದೊಡ್ಡ ಡೋಮ್ ಮೇಲೆ ಒಂದು ಚಿತ್ರ ಬರೆದಿದ್ದಾನೆ ಲಿಯೋನಾರ್ಡೋ ಡ ವಿನ್ಸಿ. ಅದ್ರೊಳಗಡೆ ಒಬ್ಬ ದೇವ್ರ ಕೈ ಹಿಡಿಯೋದಕ್ಕೆ ಅಂತಂದೇಳಿ ಹಿಂಗ್ ಬಲಗಡೆಗೆ ದೇವ್ರ ಕೈ ಹಿಡಿಯೋದಕ್ಕೆ ಅಂತ ಹಿಂಗ್ ಕೈ ಚಾಚಿದಾನೆ. ಆಮೇಲೆ ಇನ್ನೊಂದು ಕೈನ ಹಿಂಗ್ ಕೆಳಗಡೆಗೆ ಬೇರೆ ಜನರನ್ನ ಹಿಡಿದು ಎಳಿಬೇಕು ಅಂತಂದೇಳಿ ಹಿಂಗ್ ಚಾಚ್ಕೊಂಡು ಜನರನ್ನು ಎಳಿಬೇಕು, ದೇವ್ರದ್ದು ಹಿಡ್ಕೋಬೇಕು ಅಂತ. ಹಂಗೆ ನಾವು ಪ್ರತಿಯೊಬ್ಬರು ಹಂಗೆ ಅಲ್ಲಿ ದೇವ್ರು ಅಂತಂದ್ರೆ ನಾವು ಪ್ರಕೃತಿನ ದೇವ್ರು ಅನ್ಬೋದು, ಪ್ರೀತಿನ ದೇವ್ರು ಅನ್ಬೋದು. ಅದನ್ನ ನಾವು ಮೊದ್ಲು ನಾನು ಹಿಡ್ಕೋಬೇಕು, ನೀವು ಹಿಡ್ಕೋಬೇಕು. ಅದನ್ನ ಹಿಡ್ಕೊಂಡು ಆಮೇಲೆ ಬೇರೆ ಜನರನ್ನ ನಾವು ಎಳೆಯೋದಕ್ಕೆ ಅಂತ ಪ್ರಯತ್ನ ಮಾಡ್ಬೇಕಷ್ಟೇ. ಇಲ್ದಿದ್ರೆ ನಾವು ಈ ಪ್ರೀತಿ ಇವನ್ನೆಲ್ಲ ಬಿಟ್ಟು ನಾವು ಇವ್ರನ್ನ ಎಳೆಯೋದಕ್ಕೆ ಅಂತ ಹೋದ್ರೆ ನಾವು ಅಧೋಗತಿಗೆ ಹೋಗ್ಬಿಡ್ತೀವಿ, ಅವ್ರ ಜೊತೆ ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಯಾಕೆ ಏನಾಗ್ತದೆ ಅಂತ ಪಾತಾಳಕ್ಕೆ ಹೋಗುವಂತದ್ದು ಏನ್ ಮಾಡ್ತಾರೆ? ಅಲ್ಲ ಯಾರಿಗೂ ಅವ್ರು ಎಲ್ಲರೂ ಒಂಥರ ಅದೇ ಹೇಳಿದ್ವಲ್ಲ, ಹಣ ಅಧಿಕಾರ ಇದ್ರ ಮೂಲಕನೇ ನಮಗೆ ದೊಡ್ಡಸ್ತಿಗೆ ಬರುತ್ತೆ. ಅಲ್ಲ ಅಧಿಕಾರ ಅಂತಂದ್ರೆ ಅದ ಪವರ್ ಅನ್ನೋದು ಇರೋದೇ ಏನೋ ಮಂತ್ರಿ ಆದ್ರ ಪವರು, MLA ಆದ್ರ ಪವರು ಅಂತ. ಆಕ್ಚುಲಿ ಈಗಿರೋ ಮಂತ್ರಿಗಳು ಹೇಳಿದ್ರೆ ಯಾರು ಅಧಿಕಾರಿಗಳು ಸರಿ ಕೇಳಲ್ಲ, ಯಾಕಂದ್ರೆ ಅವರು ದುಡ್ಡು ಕೊಟ್ಟಿರ್ತಾರೆ. ಕೊಟ್ಟಿದ್ದೀವಿ ಬಿಡ್ರಿ, ಸರ್ 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 ಅಂತಾರೆ. ಆದ್ರೆ ಅವರು ಕೇಳಲೇಬೇಕು ಅಂತ. ಇವರು ಮತ್ತೆ ಕೆಟ್ಟದಾಗೆಲ್ಲ ಬೈತಾರೆ. ಮೊದ್ಲೆಲ್ಲ IAS ಅಧಿಕಾರಿಗಳಿಗೆ ಅಂದ್ರೆ ಎಷ್ಟು ಗೌರವ ಇರ್ತಿತ್ತು. DC ಗಳಿಗೆ ಅವ್ರಿಗೆಲ್ಲ ಜಿಲ್ಲಾ ಮ್ಯಾಜಿಸ್ಟ್ರೇಟ್
ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹೋಗ್ಲಿ, ತಾಲೂಕ್ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರು MLA ಅರೆಸ್ಟ್ ಮಾಡೋ ಶಕ್ತಿ ಇರುತ್ತೆ, ಆ ಪವರ್ ಇರುತ್ತೆ. ಅವ್ರಿಗೆ ಅದನ್ನ ಎಕ್ಸಸೈಸ್ ಮಾಡೋಂಥದ್ದು ಧೈರ್ಯ ಅಧಿಕಾರಿಗಳಿಗಿದೆಯಾ? ಈಗ ಅದನ್ನ ಅವ್ರು ಯಾವಾಗ ಬೇಕಾದ್ರೂ ಒಂದು ಎಕ್ಸಸೈಸ್ ಮಾಡ್ಬೋದು, ಅದನ್ನ ಪವರ್ನ ತಾಲೂಕ್ ಮ್ಯಾಜಿಸ್ಟ್ರೇಟ್ ಆಗಿ ಅರೆಸ್ಟ್ ಮಾಡಿಸ್ಬೋದು MLA. ಈಗ ಎಲ್ಲರೂ ಒಂಥರ ಎಲ್ಲ ಈ ವ್ಯವಸ್ಥೆನೇ ಒಂಥರ ಅಧೋಗತಿ ಅಂದ್ರೆ ಪ್ರಜ್ಞೆ ಇಲ್ಲದ ಸ್ಥಿತಿ ಕಡೆಗೆ ಹೋಗ್ತಿದೆ. ಎಲ್ಲರಿಗೂ ಒಂಥರ ಯಾವುದು ಮುಖ್ಯ ಅಲ್ವೋ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡೋದು ಹೋಗ್ತಿದೆ. ಮುಖ್ಯವಾದ್ದು ಇರೋವಂಥದ್ದು ನಮ್ಮ ಸಂಬಂಧಗಳು. ಆ ಸಂಬಂಧಗಳು ಅಂದ್ರೆ ವಿರೋಧ ಪಕ್ಷ ಆಡಳಿತ ಪಕ್ಷದ್ದು ಸಂಬಂಧ ಚೆನ್ನಾಗಿರ್ಬೇಕು, ಆಮೇಲೆ ಬೇರೆ ಬೇರೆ ಪಕ್ಷಗಳ ಜೊತೆ ಎಲ್ಲ ಸಂಬಂಧ ಚೆನ್ನಾಗಿರ್ಬೇಕು. ಆ ಸಂಬಂಧಗಳ ಕಡೆಗೆ ನಾವು ಹೆಚ್ಚು ಸಹಕಾರ ಸಂಬಂಧಗಳು ಅದ್ರ ಕಡೆಗೆ ನಾವು ಹೆಚ್ಚು ಗಮನ ಕೊಟ್ಟಾಗ ಇದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ದಿಕ್ಕಿನ ಕಡೆಗೆ ನಾವು ಸರ್ವೋದಯದ ಇವರೆಲ್ಲರೂ ನಾವು ಯೋಚನೆ ಮಾಡ್ತಿದ್ದೀವಿ. ನಾವು ಇದೊಂದು ಚಳುವಳಿ ಅಂತ ಪ್ರಾರಂಭ ಮಾಡಿದ್ದೀವಿ, ಬಹಳ ಚೆನ್ನಾಗಿ ಎಲ್ಲ ಸಪೋರ್ಟು ಸಿಗ್ತಿದೆ. ಎಲ್ಲ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಪ್ರತಿಧ್ವನಿನೂ ಸಪೋರ್ಟ್ ಮಾಡಲಿ, ನಾವು ಕೇಳ್ಕೊಂತೀವಿ. ನೀವು ಸಪೋರ್ಟ್ ಮಾಡ್ರಿ, ಯಾವಾಗ್ಲೂ ಇರುತ್ತೆ ಸರ್ ನಮ್ಮ ಸಪೋರ್ಟ್ ಆ ತರ ಕೆಲ್ಸಗಳಿಗೆ. ಒಳ್ಳೆ ಕೆಲಸಗಳು ನೀವು ಸಪೋರ್ಟ್ ಮಾಡ್ರಿ. ಪ್ರತಿಧ್ವನಿ ಅವರು, ಆಮೇಲೆ ನಮ್ಮ ಇವರು ಮಾಂತೇಶ್ ಅಂತ ಅವರೊಂದು ಇಲ್ಲಿ ಅದೊಂದು ಮಾಡಿದಾರಲ್ಲ, ದಿ ಫೈಲ್ ಅಂದ್ಬಿಟ್ಟು, ದ ಫೈಲ್ ಅಂತಂದೇಳಿ, ಅವರು ಸ್ವಲ್ಪ ಇದ್ರ ವಿರುದ್ಧ ಹೋರಾಟ, ಸರ್ಕಾರಗಳ ವಿರುದ್ಧ ಹೋರಾಟ ಇದನ್ನೆಲ್ಲ ಮಾಡ್ತಿದ್ದಾರೆ. ವಿರುದ್ಧ ಹೋರಾಟ ಅನ್ನೋದಕ್ಕಿಂತ ಅದು ಏನ್ ನಡೆದಿದೆ ಅದನ್ನ ತೋರಿಸ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಅವ್ರು ನಮ್ದು ತೋರಿಸ್ಲಿ. ಬರೀ ಯಾರ್ಯಾರೋ ಮಾಡೋ ದುರ್ವ್ಯವಹಾರಗಳನ್ನ ತೋರ್ಸೋದಕ್ಕಿಂತ ನಾವು ಮಾಡೋ ಒಳ್ಳೆ ವ್ಯವಹಾರಗಳು, ಸಾಣೆಹಳ್ಳಿ ಸ್ವಾಮೀಜಿಯವರು, ಪಾಂಡುಮಟ್ಟಿ ಸ್ವಾಮೀಜಿಯವರು, ನಮ್ಮ ಮುರುಘಾ ಮಠದ ಈಗ ಬಸವಕುಮಾರ ಸ್ವಾಮೀಜಿ, ಬಸವಪ್ರಭು ಸ್ವಾಮೀಜಿ ಅಂತಿದ್ದಾರೆ. ಆಮೇಲೆ ಮೊನ್ನೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ಅವ್ರು ನಡೆದ್ವಿ, ಕುಂಬಾರ ಗುರುಪೀಠದ ಸ್ವಾಮೀಜಿಯವರು, ಆಮೇಲೆ ಅಂಥದ್ದು ನಾಯಕ ಸಮಾಜದ ಸ್ವಾಮೀಜಿಯವರು, ಎಲ್ಲರನ್ನೂ ನೋಡ್ತಾ ಇದ್ದೀವಿ ಸ್ವಾಮೀಜಿಗಳನ್ನ. ಇಂಥವನ್ನ ಆಕ್ಚುಲಿ ಮಾಧ್ಯಮದವ್ರು ಈ ನಮಗೆ ಸರ್ವೋದಯಕ್ಕೆ ಹೆಚ್ಚು ಬೆಂಬಲ ಕೊಡ್ತಾ ಹೋದ್ರೆ ಇದೊಂದು ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ನಾನು ನಿನ್ನೆನೂ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮದ ಮಿತ್ರರಿಗೆ ಅದನ್ನೇ ಹೇಳಿದ್ದೀನಿ, ನಿಮಗೆ ಬೇರೆ ದಾರಿನೇ ಇಲ್ಲ, ನಮಗೆ ಬೆಂಬಲ ಕೊಡ್ಬೇಕು ನೀವು ಅಂತ. ಒಂಥರ ಅದು ಸಾಫ್ಟ್ ಆಗಿ ಡಿಮ್ಯಾಂಡ್ ಮಾಡಿದ್ರ, ಸಾಫ್ಟ್ ಡಿಮಾಂಡ್. ಅದು ಒಂದು ಇದರಿಂದ ಆಕ್ಚುಲಿ ನಮಗೆ ಹಕ್ಕಿದೆ, ನಾವು ಒಳ್ಳೆ ದಾರಿ ಒಳಗೆ ಹೋಗ್ತಿದೀವಿ, ಸಪೋರ್ಟ್ ಕೊಡ್ರಿ ಅಂತ ಅನ್ನೋದನ್ನು ಮಾಧ್ಯಮದವ್ರನ್ನ ಕೇಳೋ ಹಕ್ಕಿದೆ, ನಮ್ಮ ನ್ಯಾಯಾಂಗ ಕೇಳೋ ಹಕ್ಕಿದೆ. ನಾನು ನ್ಯಾಯಾಂಗ ನಮ್ಮ BS ಪಾಟೀಲ್ರು, ನಮ್ಮ ಬೀಗರು, ಲೋಕಾಯುಕ್ತರು ಈಗಿರೋಂಥವ್ರು, ಅವರಿಗೆ ಕೇಳಿದೆ ನಾನು, ಈಗಿರೋಂಥ ಚುನಾವಣಾ ವ್ಯವಸ್ಥೆನ ಹೆಂಗೆ ಸುಧಾರಣೆ ಮಾಡಬೇಕು ದಯಮಾಡಿ ಹೇಳಿ ಅಂತಂದೇಳಿ. ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಅಂತಂದ್ರು ಅವರು ಇದ್ರ ಬಗ್ಗೆ. ಆ್ಯಕ್ಚುಲಿ ಯಾರಾದರೂ ಒಂದು ಒಳ್ಳೆಯ ಲಾಯರ್ಗಳು ನಡ್ಕೊಂಡು ಈ ಚುನಾವಣಾ ವ್ಯವಸ್ಥೆ, ಈಗ ಹಿಂದೆ ಶೇಷನ್ ಅವರು ಚುನಾವಣಾ ಅಧಿಕಾರಿ ಆಗಿದ್ದಾಗ, ಮುಖ್ಯ ಆಯುಕ್ತರಾಗಿದ್ದಾಗ, ನಮ್ಮ ತಂದೆಯವ್ರು ಖರ್ಚು ಮಾಡಿದ್ದು 5 ಲಕ್ಷ ರೂಪಾಯಿ. 1994 ಎಲೆಕ್ಷನ್ನಲ್ಲಿ ಖರ್ಚು ಮಾಡಿದ್ದು 5 ಲಕ್ಷ. 5 ಲಕ್ಷ ಖರ್ಚು ಮಾಡಿ ಮುಖ್ಯಮಂತ್ರಿ ಆಗಿದ್ರಲ್ಲ. ಇವಾಗ ಯಾರೋ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, MLA ಆಗಿರೋರು ಅವರು, ಈಗ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ 2,500 ಕೋಟಿ ರೂಪಾಯಿ ಬೇಕು ಅಂತ. ಹಂಗೆ ಅದಕ್ಕೆ ಚುನಾವಣೆಗಳು ಅನ್ನೋಂಥ ಸರಳ ಆದರೆ ಈ ವ್ಯವಸ್ಥೆನೂ ಸರಳ ಆಗ್ತಾ ಹೋಗುತ್ತೆ. ಇಲ್ಲದ್ರೆ ಸುಮ್ಮನೆ ಕಾಂಪ್ಲಿಕೇಶನ್ ಮಾಡ್ಕೊಂತ ಹೋಗ್ತಿದೀವಿ ನಾವು. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಯತ್ನ ಮಾಡ್ಬೋದು, ಬಟ್ ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ನಾವು ಪ್ರಯತ್ನ ಮಾಡ್ಬೋದು, ಯಾಕೆಂದ್ರೆ ಯಾವ್ಯಾವಾಗ ಈಗ ರಾಜ್ಯದ್ದು ಯಾವಾಗ ಇಲ್ಲೇನು ಯಾವಾಗ ಪರ್ಮನೆಂಟ್ ಆಗಿ ರಾಜ್ಯದ್ದು ಒಂದೇ ಕಡೆಗೆ ಇರ್ತಾರೆ ಅಂತಂದು ಹೇಳಕ್ಕಾಗಲ್ವಲ್ಲ. ಯಾರೋ ಇತ್ಲ ಜಂಪ್ ಮಾಡಿ ಅತ್ಲ ಜಂಪ್ ಮಾಡಿ ಸರ್ಕಾರ ಬಿತ್ತು ಅಂದ್ರೆ ಅವಾಗ ಏನ್ ಮಾಡ್ತಾರ? ಮತ್ತೊಂದು ಈಗ 6 ತಿಂಗಳಿಗೆ ಎಲೆಕ್ಷನ್ ಆಗಿ 6 ತಿಂಗಳಿಗೆ ಸರ್ಕಾರ ಬಿತ್ತು ಅಂದ್ರೆ ಇನ್ನು 4 ವರ್ಷ ರಾಷ್ಟ್ರಪತಿ ಆಡಳಿತದಾಗ ನಡೆಸ್ಬೇಕು. ಈಗ ನಮ್ಮ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಮಾಡಿದ್ರು, ಬಟ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು, ನಮ್ಮ ಕಾರ್ಪೊರೇಷನ್ನು, BBMP ಎಲೆಕ್ಷನ್ನೇ ಇಷ್ಟು ವರ್ಷದಿಂದ ಸುಮ್ಮನೆ ಇನ್ನೂ ಅಧಿಕಾರಿಗಳ ಮೇಲೆ ಇದು ಪ್ರಜಾಪ್ರಭುತ್ವದ ರೀತಿ ಅಲ್ಲ ಇದು. ಹಂಗೆ ಒಂದು ಎಲೆಕ್ಷನ್ ಇದು ಅಂತಂದ್ರೆ ಅದು ಈ ಬಹಳ ಕಾಲ ಅಧಿಕಾರಿಗಳ ಮೇಲೆ ಕೆಲಸ ನಡ್ಕೊಂಡು ಹೋಗ್ತಿರ್ತವೆ ಅಂತ ನನಗನ್ಸೋದು.
ಬಟ್ ಅದು ಆದ್ರೆ ಒಳ್ಳೇದೇ. ಈ ಅಧಿಕಾರಿಗಳು ಕೂಡ ನಡೆಸ್ತಾರಲ್ಲ, ಅದ್ರಲ್ಲಿ ಏನು ಲಾಸ್ ಆಗಿರೋದೇನೋ ಬದಲಾವಣೆ ಆಗಿರೋದೇನೋ. ಅಲ್ಲ ಹಂಗಂತ ನಾವು ಅಲ್ಲಿ ಇದಕ್ಕೆ ಪ್ರಧಾನ ಮಂತ್ರಿನ ಒಬ್ಬನ ಅಧಿಕಾರಿನ ಒಬ್ಬನ ಭಾಳ ಮಾರ್ಕ್ಸ್ ತಗೊಂಡ್ರ ಒಬ್ಬನ ಅಧಿಕಾರಿನ ಮಾಡ್ಬಿಡೋದು, ಪ್ರಜಾಪ್ರಭುತ್ವ ಅಂತ ಯಾಕೆ ಹೇಳೋದು ಮತ್ತದಕ್ಕೆ. ಇವತ್ತಿನ ವ್ಯವಸ್ಥೆಯಲ್ಲಿ ಏನಂದ್ರೆ ಎಲೆಕ್ಷನ್ ಹಣ ಮಾಡಕ್ಕೆ ಅನ್ನೋ ಉದ್ದೇಶಗಳು ಹೆಚ್ಚಾಗಿ ಆರೋಪಗಳು ಬರ್ತಾ ಇರೋಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.